ನಮಸ್ಕಾರ. ಚಿನ್ನದ ಬೆಲೆ ವಿಪರೀತವಾಗಿ ಏರಿಕೆಯಾಗಿದೆ. ಇನ್ನ ಲಕ್ಷಕ್ಕೆ ಹತ್ತಿರದಲ್ಲಿರುವಂತ ಚಿನ್ನದ ಬೆಲೆ ಇನ್ನ ನಾವು 10,000 ಅಂತ ಗ್ರಾಮ್ನ ಲೆಕ್ಕ ಹಾಕೋಬೇಕಾಗುತ್ತೆ. ಅದು 22 ಕ್ಯಾರೆಟ್ ಚಿನ್ನಕ್ಕೆ. ಯಾರಾದ್ರೂ ಚಿನ್ನ ಖರೀದಿ ಮಾಡಬೇಕು ಅಂತಿದ್ರೆ ದಯವಿಟ್ಟು ಹೋಲ್ಡಲ್ಲಿಡಿ, ಚಿನ್ನನ ಖರೀದಿ ಮಾಡಕ್ ಹೋಗ್ಬೇಡಿ. ವಿಪರೀತವಾಗಿ ಚಿನ್ನದ ಬೆಲೆ ಏರಿಕೆ ಆಗಿದೆ. ಸೊ ಖರೀದಿ ಮಾಡೋರಿದ್ರೆ ದಯವಿಟ್ಟು ಇಲ್ಲಿಗೆ ಸ್ಟಾಪ್ ಮಾಡ್ಬಿಡಿ. ಮಾರ್ಕೋಬೇಕು ಅಂತಿರೋರು ಒಳ್ಳೆ ಲಾಭ ಮಾಡ್ಕೋಬಹುದು. ಸೊ ಶಾಕಿಂಗ್ ಅನ್ನೋ ಹಾಗೆ ಇವತ್ತು ಸಹ ದೊಡ್ಡ ಮಟ್ಟದಲ್ಲಿ ಚಿನ್ನದ ಬೆಲೆ ಏರಿಕೆಯಾಗಿದೆ. ಸೊ ಇವತ್ತು ನಮ್ಮ ಕರ್ನಾಟಕದಲ್ಲಿ 24 ಕ್ಯಾರೆಟ್ ಚಿನ್ನ 10,697 ರೂಪಾಯಿ ಆಗಿದೆ. ನೆನ್ನೆ 10,609 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನಕ್ಕೆ 1,06,970 ರೂಪಾಯಿ ಆಗುತ್ತೆ. ನೆನ್ನೆ 1,06,090 ರೂಪಾಯಿ. ನೆನೆಗೂ ಇವತ್ತಿಗೂ 88 ರೂಪಾಯಿ ಜಾಸ್ತಿ ಆಗಿದೆ. 880 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಬೆಲೆ ಜಾಸ್ತಿ ಆಗಿದೆ. ಆಲ್ಮೋಸ್ಟ್ ಇನ್ನೊಂದು ವಾರದಲ್ಲಿ ನನ್ನ ಪ್ರಕಾರ 24 ಕ್ಯಾರೆಟ್ ಚಿನ್ನ 11,000 ರೂಪಾಯಿ ಗ್ರಾಮ್ ಆಗುತ್ತೆ. 11,000 ರುಪೀಸ್ ನಮಗೆ ಮಾರ್ಕೆಟ್ ವ್ಯಾಲ್ಯೂ. ಮಾರ್ಕೆಟ್ ಬಿಟ್ಟು ಬೇರೆ ಎಲ್ಲ ಪ್ರೈಸ್ಗಳು ಆಡ್ ಮಾಡಿದ್ರೆ ಇನ್ನೂ ವಿಪರೀತವಾಗಿ ಪ್ರೈಸ್ ಜಾಸ್ತಿ ಆಗುತ್ತೆ. 22 ಕ್ಯಾರೆಟ್ ಚಿನ್ನ ನೋಡೋದಾದ್ರೆ ನಾವು 1 ಗ್ರಾಮ್ಗೆ 9,805 ರೂಪಾಯಿ ಇದೆ. ನಾನು 9,725 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನಕ್ಕೆ ನಮಗೆ 98,050 ರೂಪಾಯಿ ಆಗುತ್ತೆ. ನೆನೆ 97,250 ರೂಪಾಯಿ. ನೆನೆಗೂ ಇವತ್ತಿಗೂ 80 ರೂಪಾಯಿ ಬೆಲೆ ಜಾಸ್ತಿ ಆಗಿದೆ. 800 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಜಾಸ್ತಿ ಆಗಿದೆ. ಆಲ್ಮೋಸ್ಟ್ 98,000 ರೂಪಾಯಿ ನಿಮ್ಗೆ ಇವಾಗ 10 ಗ್ರಾಮ್ಗೆ ಆಗುತ್ತೆ. GST ಮೇಕಿಂಗ್ ಸೇರಿದ್ರೆ 1 ಲಕ್ಷ ರೂಪಾಯಿ ನಿಮ್ಗೆ 22 ಕ್ಯಾರೆಟ್ ಚಿನ್ನ ಇವತ್ತು ಮಾರುಕಟ್ಟೆಯಲ್ಲಿ ಆಗುತ್ತೆ. ಬೆಲೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. 18 ಕ್ಯಾರೆಟ್ ಚಿನ್ನ 8,023 ರೂಪಾಯಿ. 18 ಕ್ಯಾರೆಟ್ ಚಿನ್ನ 8,000 ರೂಪಾಯಿ ಬಂದಾಯ್ತು. ನೆನೆ 7,975 ರೂಪಾಯಿ ಇತ್ತು. ಇವತ್ತು 10 ಗ್ರಾಮಿನ ಚಿನ್ನಕ್ಕೆ 80,230. ನೆನೆ 79,570. ನೆನೆಗೂ ಇವತ್ತಿಗೂ 66 ರೂಪಾಯಿ ಬೆಲೆ ಜಾಸ್ತಿ ಆಯ್ತು. 660 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಬೆಲೆ ಜಾಸ್ತಿ ಆಗಿದೆ. ಬೆಳ್ಳಿನೂ ನಾ ಮುಂದು ತಾ ಮುಂದು ಅಂತ 127 ರೂಪಾಯಿ ಬೆಲೆ ಜಾಸ್ತಿ ಆಗಿದೆ. ಅಂದ್ರೆ ನೆನ್ನೆಗೂ ಇವತ್ತಿಗೂ ಆಕ್ಚುಲಿ 90 ಪೈಸಾ ಇವತ್ತು ಪ್ರೈಸ್ ಜಾಸ್ತಿ ಆಯ್ತು. ನೆನ್ನೆ ಏನಾಗಿತ್ತು 10 ಪೈಸಾ ಆಗಿತ್ತು. ಬಟ್ ಇವತ್ತು 90 ಪೈಸಾ ಆಗಿ ರೌಂಡ್ ಆಫ್ ಆಗಿ 127 ರುಪೀಸ್ 1 ಗ್ರಾಮಿನ ಬೆಳ್ಳಿಯ ದರ ಆಗುತ್ತೆ. 1,27,000 ರೂಪಾಯಿ 1 kgಯ ಬೆಳ್ಳಿ ದರ ಇವತ್ತು ಮಾರ್ಕೆಟ್ ವ್ಯಾಲ್ಯೂ ಆಗುತ್ತೆ. GST ಮೇಕಿಂಗ್ ಎಲ್ಲ ಸೇರಿದ್ರೆ ಇನ್ನು ಪ್ರೈಸ್ ಜಾಸ್ತಿ ಆಗುತ್ತೆ. ಸೊ ಚಿನ್ನ ಖರೀದಿ ಮಾಡೋರು ದಯವಿಟ್ಟು ಸ್ಟಾಪ್ ಮಾಡಿ, ಚಿನ್ನ ಖರೀದಿ ಮಾಡಬೇಡಿ. ವಿಪರೀತವಾಗಿ ಇನ್ನೂ ಸಹ ಬೆಲೆ ಏರಿಕೆ ಆಗುವಂತ ಸಾಧ್ಯತೆಗಳಿದೆ. ಕಮ್ಮಿ ಅಂತೂ ಆಗೋದಿಲ್ಲ. ನೀವೆಲ್ಲ ಸೇರ್ಕೊಂಡು ಬೆಲೆ ಕಮ್ಮಿ ಮಾಡಿ ಅಂತ ಯಾರೋ ಕಮೆಂಟ್ ಹಾಕಿದ್ರು. ನಾವೇನು ಮಾಡೋಕ್ಕಾಗಲ್ಲ ಸರ್, ನಾವು ನಿಮ್ಮ ಥರನೇ ಕಾಮನ್ ಪೀಪಲ್. ಇದೆಲ್ಲ ಇಂಪೋರ್ಟು, ಎಕ್ಸ್ಪೋರ್ಟು, ಫಾರಿನ್ ಎಕ್ಸ್ಚೇಂಜು, ಡಾಲರ್ಸ್ ಪ್ರೈಸ್ ಜಾಸ್ತಿ ಆಗೋದು, ಇದೆಲ್ಲಾನು ಇದ್ರ ಮೇಲೆ ಎಫೆಕ್ಟ್ ಆಗೋದ್ರಿಂದ ಪ್ರೈಸು ಖಂಡಿತವಾಗ್ಲೂ ಜಾಸ್ತಿ ಆಗುತ್ತೆ. ನೀವು GST ಮೇಕಿಂಗ್ ಎಲ್ಲ ಸೇರಿಸಿ ತಗೋತೀನಿ, ಮಾಡಿಸ್ಕೋತೀನಿ ಅಂತಂದ್ರೆ ಇನ್ನೂ ಲಕ್ಷಗಳ ಮೇಲೆ ನಿಮಗೆ ಪ್ರೈಸ್ ಜಾಸ್ತಿ ಆದಂಗೆ ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ. ಚಿನ್ನ ಮತ್ತು ಬೆಳ್ಳಿ ಈ ಒಂದು ಮಟ್ಟಕ್ಕೆ ಬಂದು ನಿಂತ್ಕೊಂಡಿದೆ. ಸೊ ನೀವು ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡಿಕೊಂಡು ಚಿನ್ನ ಖರೀದಿ ಮಾಡೋರಿದ್ರೆ ಅಂದ್ರೆ ಬೇಸಿಕಲಿ ಮಾಡಲೇಬೇಡಿ ಅಂತ ಯಾರು ಹೇಳ್ತಿಲ್ಲ. ಆಗುತ್ತೆ, ಮಾಡಲೇಬೇಕು, ನಮ್ಮ ಪರಿಸ್ಥಿತಿ ಹಂಗಿದೆ, ಅಥವಾ ಫಂಕ್ಷನ್ ಇದೆ, ಮದುವೆ ಇದೆ ಅಂದ್ರೆ ಯಾರೇನು ಮಾಡೋಕ್ಕಾಗಲ್ಲ. ಅದು 10 ರೂಪಾಯಿ ಜಾಸ್ತಿ ಆದ್ರೂ ಕೊಟ್ಟು ತಗೊಳ್ಳೇಬೇಕಾಗುವಂಥ ಪರಿಸ್ಥಿತಿ ಇರುತ್ತೆ. ಸೊ ನೋಡಿಕೊಂಡು ಖರೀದಿನ ಮಾಡಬಹುದು. ಸೊ ಇದು ಇವತ್ತಿನ ಚಿನ್ನ ಮತ್ತು ಬೆಳ್ಳಿಯ ದರದ ಬಗ್ಗೆ ಇನ್ಫಾರ್ಮೇಶನ್. ಸಿಗೋಣ ಮತ್ತೊಂದಿಷ್ಟು ವಿಡಿಯೋ ಒಂದಿಗೆ. ನಮಸ್ಕಾರ.